ಹರೇ ಕೃಷ್ಣ. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇದು ಮಂಡೇ ವ್ಲಾಗು. ಸಿಂಪಲಾಗಿ ಒಂದು ರಂಗೋಲಿ ಹಾಕ್ಕೊಂಡಿದ್ದೆ. ಸ್ನಾನ ಪೂಜೆ ಎಲ್ಲ ಆಗಿತ್ತು, ಮನೆ ಕೆಲಸ ಮುಗ್ದಿತ್ತು. ಸುಮ್ಮನೆ ಒಂದು ವೀಡಿಯೋ ಮಾಡಿಕೊಂಡೆ ಅಷ್ಟೇ. ನಾನು ಎಲ್ಲದನ್ನೂ ಇನ್ನೂ ವೀಡಿಯೋ ಮಾಡ್ಕೊಂಡಿರಲಿಲ್ಲ. ಸಿಂಪಲಾಗಿ ಒಂದು ರಂಗೋಲಿ ಹಾಕ್ಕೊಂಡು ಪೂಜೆ ಮಾಡ್ಕೊಂಡಿದ್ದೆ. ಇಲ್ಲಿ ಬಾಗಿಲು ದೊಡ್ಡದಾಗಿರೋದ್ರಿಂದ ದೊಡ್ಡ ರಂಗೋಲಿನೇ ಹಾಕ್ಕೋಬೋದು, ಬಟ್ ನಾನು ಎದ್ದೇಳೋದು ಲೇಟು, ಸಿಂಪಲಾಗೆ ಹಾಕೋತೀನಿ. ಕೃಷ್ಣಂಗೆ 2 ದೀಪ ಹಚ್ಚಿಟ್ಟಿದ್ದೆ. ತುಂಬ ಚೆನ್ನಾಗಿ ಕಾಣುತ್ತೆ ಹೊರಗಡೆ ಹಚ್ಚಿಡೋದ್ರಿಂದ. ಹಾಗಾಗಿ ಪೂಜೆ ಮಾಡ್ಕೊಂಡಿದ್ದೆ. ನಮ್ಮ ಗಿಡದಲ್ಲೇ ಬೆಳೆದಿತ್ತಲ್ಲ ದಾಸವಾಳ, ಅದೇ ಹೂ ಕಿತ್ಕೊಂಬಂದು ಒಂದೊಂದು ತುಳಸಿ ದಳ ಇಟ್ಬಿಟ್ಟು ಪೂಜೆ ಮಾಡ್ಕೊಂಡಿದ್ದೆ. ಹೇಗಿದೆ ಹೊಸ ಮನೆಯಲ್ಲಿ ಹೊಸ ವಿಡಿಯೋ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಹಾಕಿದೆ. ಹೇಗಿದೆ ಅಂತ ನೋಡಿಬಿಟ್ಟು ಕಮೆಂಟ್ ಮಾಡಿ, ಚೆನ್ನಾಗಿದೆಯಾ ಅಂತ ಅಂದ್ಬಿಟ್ಟು. ಇದು ಮಂಡೇ ಮತ್ತು ಟ್ಯೂಸ್ಡೇ 2 ದಿನದ ವ್ಲಾಗ್ನು ನಾನು ಮರ್ಜ್ ಮಾಡಿ ಹಾಕಿದ್ದೀನಿ. ಅಂದರೆ ಜಾಸ್ತಿ ಏನೂ ಶೂಟ್ ಮಾಡ್ಕೊಂಡಿರಲಿಲ್ಲ, ಸ್ವಲ್ಪ ಶೂಟ್ ಮಾಡ್ಕೊಂಡಿದ್ದೆ, ಅದನ್ನೇ ಆ್ಯಡ್ ಮಾಡಿದ್ದೀನಿ ಅಷ್ಟೇ. ಮಂಡೇ ಅಂದರೆ ಎಲ್ರಿಗೂ ಒಂದು ಕೆಲಸ ಸ್ಟಾರ್ಟ್ ಆಗೋದಲ್ವಾ, ವೀಕ್ ಸ್ಟಾರ್ಟ್ ಆಗೋದೆ ಮಂಡೆಯಿಂದ. ಫಸ್ಟು ಸಂಡೇ ಎಲ್ಲ ರಜಾ ಮಜೆ ಅಂದ್ಕೊಂಡು ಕಳೆದಿರ್ತೀವಿ. ಮಂಡೇ ಸ್ವಲ್ಪ ಬ್ಯಾಟ್ರಿ ಚಾರ್ಜ್ ಮಾಡ್ಕೋಬೇಕು, ಫಾಸ್ಟಾಗೆಲ್ಲ ಮೂವ್ ಮಾಡಬೇಕು. ಇದು ರೈಸ್ ಬಾತ್ ಮಾಡ್ಕೊಂಡಿದ್ದೆ. ಸ್ವಲ್ಪ ತಳ ಹಿಡ್ದಂಗೆ ಹಾಕ್ಬಿಟ್ಟಿತ್ತು ಅಷ್ಟೇ. ಆದರೂ ಅದೇ ಟೇಸ್ಟ್ ಇರುತ್ತೆ ಒಮ್ಮೊಮ್ಮೆ ಅಂತ ನಾನು ಅದನ್ನೇ ಹಾಕ್ಕೊಂಡು ತಿಂದೆ. ಇನ್ನು ಎಲ್ರದ್ದು ತಿಂಡಿ ಆಗಿತ್ತು, ನಂದು ಒಬ್ಳದೇ ಇದ್ದಿದ್ದು. ತಿಂಡಿ ತಿಂದ್ಕೊಂಡು ಸಂಘಕ್ಕೆ ಹೋಗ್ಬೇಕಿತ್ತು, ಹೋಗಿ ಹಾಗೆ ಲ್ಯಾಬಿಗೆ ಹೋದೆ. ಇದು ಸಂಜೆ ಇಡ್ಲಿಗೆ ನೆನೆಸಿಟ್ಟಿದ್ದೆ, ರುಬ್ಬಿಟ್ಟಿದ್ದೀನಿ. ಬೇಗ ರುಬ್ಬಿಡಬೇಕು ಈ ಚಳಿನಲ್ಲಿ, ಇಲ್ಲಾಂದರೆ ಅದು ಸರಿಗೆ ಉದುಗ್ ಬರಲ್ಲ ಅಂತ ಅಂದ್ಬಿಟ್ಟು ಇಡ್ಲಿಗೆ ರುಬ್ಬಿಟ್ಬಿಟ್ಟು, ಸ್ವಲ್ಪ ಸಾಂಬಾರಿತ್ತು ಅಂದ್ಬಿಟ್ಟು ಅನ್ನ ಮಾಡ್ಕೋತಾ ಇದ್ದೀನಿ. ನಾನು ನನ್ನ ಮಗ ಇಬ್ಬರೇ, ಅದಕ್ಕೆ ಒಂದು ಕಪ್ ರೈಸ್ ಇಟ್ಕೊಂಬಿಟ್ರೆ ಬೆಸ್ಟ್ ಆಗುತ್ತೆ ಅಂತ ಅಂದ್ಬಿಟ್ಟು ಅನ್ನಕ್ಕೆ ಇಟ್ಕೊಂಡು ಊಟ ಮಾಡಿ. ಅವ್ನು ಜಿಮ್ಮಿಗೆ ಹೋಗಿದ್ದ, ಸಂಜೆ ಹೋಗ್ತಾನಲ್ಲ, ಮುಗಿಸ್ಕೊಂಡು ಬಂದ. ಇಬ್ಬರು ಊಟ ಮಾಡಿ ಮಲ್ಕೊಂಡ್ವಿ. ಮತ್ತೆ ವಿಡಿಯೋ ಮಾಡ್ಕೊಳ್ಳಿಲ್ಲ. ಇದು ಮಂಡೇ ಅಲ್ಲ, ಸಾರಿ, ಟ್ಯೂಸ್ಡೇ ವ್ಲಾಗು. ಟ್ಯೂಸ್ಡೇದು ವಿಡಿಯೋ ಮಾಡ್ಕೊಂಡಿರೋದು. ಬೆಳಗ್ಗೆ ಆ್ಯಸ್ ಯೂಶ್ವಲ್ ಎಲ್ಲರೂ ಹೇಗೆ ಕಸ ಗುಡಿಸಿ ರಂಗೋಲಿ ಹಾಕೋತಾರೆ, ನಾನು ಹಾಗೆ ಒಂದು ಸಿಂಪಲಾಗಿ ರಂಗೋಲಿ ಹಾಕ್ಕೊಂಡೆ. ಸಖತ್ ಧೂಳಾಗುತ್ತೆ, ರೋಡ್ ಸೈಡ್ ಮನೆ ಆಗಿರೋದ್ರಿಂದ ಸ್ವಲ್ಪ ಧೂಳು ಜಾಸ್ತಿನೇ ಬರುತ್ತೆ. ಹೇಗಿದ್ರು ನೆನ್ನೆ ನೈಟ್ ಇಡ್ಲಿಗೆ ರುಬ್ಬಿಟ್ಟಿದ್ನಲ್ಲ, ಅದಕ್ಕೆ ಅವರೆಕಾಳು ಚಿಲ್ಕಸಿಟ್ಟಿದ್ದಿತ್ತು, ಅದನ್ನೇ ಸಾಂಬಾರು ಮಾಡ್ಕೊಂಬಿಡೋಣ. ನಮಗೆ ಸಾಂಬಾರು ಅನ್ನ ಸಾಂಬಾರಿಗೂ ಆಗುತ್ತೆ, ಜೊತೆಗೆ ಇಡ್ಲಿ ಸಾಂಬಾರಿಗೂ ಆಗುತ್ತೆ ಅಂತ ಪ್ಲ್ಯಾನ್ ಮಾಡಿ ಸ್ವಲ್ಪ ಸಾಂಬಾರು ಜಾಸ್ತಿನೇ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಇನ್ನೂ ಸ್ವಲ್ಪ ಇತ್ತು ಕಾಳು, ನಾನು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಇಬ್ಬರಿಗೆ ಅಂತ ಅಂದ್ಬಿಟ್ಟು. ಖಾರ ಎಲ್ಲ ರುಬ್ಬಿ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಕರ್ಬೇವಿನ ಸೊಪ್ಪು ನಮ್ಮ ಗಿಡದೇ ಕಿತ್ಕೊಂಬಂದು ಇಟ್ಕೊಂಡಿದ್ದೀನಿ. ಆಮೇಲೆ ಸ್ವಲ್ಪ ಹೂವು ಎತ್ಕೊಂಬರ್ಬೇಕಿತ್ತು. ಸಾಂಬಾರೆಲ್ಲ ರೆಡಿ ಮಾಡಿಬಿಟ್ಟು ಹೂವು ಎತ್ಕೊಂಬಂದೆ. ಇಡ್ಲಿನೂ ಬೆಂದಿತ್ತು, ತೆಗೆದ್ಬಿಟ್ಟು ಪ್ಲೇಟ್ ತೊಳೆಯೋಕೆ ಹಾಕ್ಬಿಟ್ಟೆ. ಬೇಗ ನೆಂದ್ಬಿಟ್ರೆ ಅದು ಸರಿ ಹೋಗುತ್ತೆ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಅಂತ ಅಂದ್ಬಿಟ್ಟು ಇಡ್ಲಿ ಬಿಸಿನಲ್ಲೇ ತೆಗೆದೆ. ಇನ್ನೂ ಅವನು ಕಾಫಿ ಕುಡ್ದಿರಲಿಲ್ಲ, ರೆಡಿ ಮಾಡಿ ಇಟ್ಟಿದ್ದೀನಿ. ನೋಡಿ, ಸ್ವಲ್ಪ ಬಿಸಿಲು ಬಂದಿತ್ತು. ಆಮೇಲೆ ಇವತ್ತೆಲ್ಲ ಪೂರ್ತಿ ಮೋಡನೇ ಇತ್ತು ಟ್ಯೂಸ್ಡೇ, ಅದಕ್ಕೆ ಬಿಸಿಲಿದ್ದಿದ್ದನ್ನು ನಾನು ವಿಡಿಯೋ ಇದು ಮಾಡಿಕೊಂಡೆ ಅಷ್ಟೇ. ಹೇಗಿದೆ ಹೂಗಳು, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಬೌಲಲ್ಲಿ ಪಿಂಕ್ ಮತ್ತು ಒಂಥರ ಕ್ರೀಮ್ ಕಲರದ್ದು ದಾಸವಾಳ ತುಂಬ ಚೆನ್ನಾಗಿದೆ. ಎಷ್ಟು ದಪ್ಪ ಇರುತ್ತೆ ಅಂತ ಸರಿಯಾಗಿ ನಾನು ಕೇರ್ ಮಾಡ್ದಿರೋ ಒಂದು 15 ದಿನದಿಂದ ಹಂಗಾಗಿದೆ ಅಷ್ಟೇ. ಇಡ್ಲಿ ಮತ್ತು ಸಾಂಬಾರು, ಸ್ವಲ್ಪ ಕಾಫಿ ಅಲ್ಲಿಗೆ ತೊಗೊಂಡೋಗ್ತಿದ್ದೀನಿ. ಇಲ್ಲಿ ತಿನ್ನೋಕ್ಕಾಗಲ್ಲ, ಸರ್ ಫೋನ್ ಮಾಡಿದರು ನಾನು ತಿಂಡಿಗೆ ಹೋಗ್ತಿದ್ದೀನಿ ಅಂದ್ಬಿಟ್ಟು. ಹಾಗಾಗಿ ನಾನು ಅಲ್ಲಿಗೆ ತೊಗೊಂಡೋಗ್ತಾಯಿದ್ದೀನಿ. ಟೈಮ್ ಆಗಿಬಿಡುತ್ತೆ, ಅಲ್ಲೇ ತಿನ್ಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ಇಡ್ಲಿ ಸಾಂಬಾರು ತೊಗೊಂಡೋದೆ. ಮತ್ತು ಮಧ್ಯಾಹ್ನ ಆದರೆ ಸ್ವಲ್ಪ ಅದನ್ನೇ ತಿನ್ಕೊಂಡ್ರಾಯ್ತು ಅಂತ ಅಂದ್ಬಿಟ್ಟು 2 ಟೈಮ್ಗೂ ತೊಗೊಂಡು ಹೋಗ್ತೀನಿ. ಇದು ವಾಷಿಂಗ್ ಮಿಷಿನ್ ಆನ್ ಮಾಡಿದ್ದೆ. ಸ್ವಲ್ಪ ಮ್ಯಾಟ್ಸ್ ಎಲ್ಲ ಗಲೀಜಾಗಿತ್ತಲ್ಲ, ಅದನ್ನು ಆನ್ ಮಾಡಿದ್ದೆ. ಅದು ಇನ್ನೂ ಮುಗ್ದಿರಲಿಲ್ಲ, ನೋಡ್ಕೊಳ್ಳೋಣ ಸಂಜೆ ಬಂದು ಒಣಗಾಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು. ಇನ್ನೂ ಸ್ವಲ್ಪ ಹಾಕೋದಿತ್ತು ವಾಶಿಗೆ, ಬಟ್ಟೆಗಳು ಈ ಥರ ಟಬ್ಬಿಗೆ ತುಂಬಿಸಿಟ್ಬಿಟ್ಟಿದ್ದೀನಿ. ನೋಡ್ಕೊಳ್ಳೋಣ ಸಂಜೆ ಯಾವಾಗಾದರೂ ಹಾಕ್ಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು. ಟಿ ವಿನಲ್ಲಿ ಸಾಂಗ್ ಬರ್ತಾಯಿತ್ತು ಅಪ್ಪು ಸರ್ದು, ಏನಿಂದು ಹೆಸರಿಡಲಿ ಅಂತ ಅಂದ್ಬಿಟ್ಟು, ಅಣ್ಣ ಬಂಡ್ ಮೂವಿದು. ಅದನ್ನು ನೋಡಿಕೊಂಡು ಅದೊಂಥರ ಆಫ್ ಮಾಡೋಕ್ಕೆ ಮನಸ್ಸಾಗಲ್ಲ. ಅಪ್ಪು ಸರ್ ಸಾಂಗ್ ಬರ್ತಿದೆಯಲ್ಲ, ಅದು ನೋಡಿಬಿಟ್ಟು ಒಂದು 2 ನಿಮಿಷ ನೋಡಿಕೊಂಡು ಆಮೇಲೆ ಪೂಜೆ ಮಾಡಿದ್ನಲ್ಲ ಅದನ್ನು ವಿಡಿಯೋ ಮಾಡಿಕೊಂಡೆ. ನೋಡಿ, ಈ ಥರ ಹೂ ನಮ್ಮ ಗಿಡದಲ್ಲಿ ಬಿಟ್ಟಿದ್ದು ಹೂವನ್ನ ಇಟ್ಟು ಪೂಜೆ ಮಾಡಿದಾಗ ಏನೋ ಒಂಥರ ಸಮಾಧಾನ ಅನಿಸುತ್ತೆ. ಅಲ್ಲಿ ಏನಿದೆಯೋ ಇದು ಸ್ಲ್ಯಾಬು, ಅದು ಸಾಕಾಗ್ತಾನೆ ಇಲ್ಲ ಫೋಟೋಗೆ. ಏನು ನೈವೇದ್ಯ ಮಾಡೋದಕ್ಕೆ ಆಗಲ್ಲ, ಕೆಳಗಡೆ ಇಡಬೇಕು ಅಷ್ಟೇ. ಕೆಳಗಡೆ ಇಟ್ಟು ತೆಗೆದ್ಬಿಟ್ಟೆ. ಹಾಗೆ ಈಗ ಬ್ಯಾಗ್ ತೊಗೊಂಡು ಹೊರಟೆ. ಎಲ್ಲ ರೆಡಿ ಮಾಡಿ ಇಟ್ಟಿದ್ನೆಲ್ಲ ತೊಗೊಂಡು ಹೋದ್ರೆ ಅಲ್ಲೇ ತಿನ್ಬೋದು ಅಂತ ಅಂದ್ಬಿಟ್ಟು. ನನ್ನ ಮಗ ಕಾಲೇಜಿಗೆ ಹೋಗಿದ್ದ, ಆಲ್ರೆಡಿ ಟೈಮ್ ಆಗಿಬಿಟ್ಟಿತ್ತು, 10 ಗಂಟೆ ಮೇಲಾಗಿದೆ ಇವತ್ತು ನಾನು ಹೋಗ್ತಿದ್ದಾಗ. ಏನೋ ಮಿರರ್ ಗಲೀಜಾಗಿತ್ತು,
ಅದು ಒರೆಸಿದ್ರೂ ಹೋಗ್ತಿರ್ಲಿಲ್ಲ. ಸಂಜೆ ಬಂದ್ಬಿಟ್ಟು ಸ್ವಲ್ಪ ವಾಟರಲ್ಲಿ ಇದು ಮಾಡಿಬಿಟ್ಟು ಒರೆಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ರೆಡಿಯಾಗಿ ಹೊರಟೆ. ಈ ಕಡೆ ಇನ್ನೊಂದಿದೆ ಬೀರು, ಒಂದೊಂದು ಮಿರರ್ ಇದೆ, ಅದರಲ್ಲಿ ನೋಡಿಸ್ತೀನಿ. ಚೆನ್ನಾಗಿದೆ, ಡ್ರೆಸ್ ಚೆನ್ನಾಗಿದೆ, ಒಂಥರ ಸಾಫ್ಟ್ ಮೆಟೀರಿಯಲ್ಲು. ಇದು ಅಂಬ್ರೆಲಾ ಡ್ರೆಸ್ಸು. ಈಗ 2 ಪೀಸ್ಗಿಂತ ಅಂಬ್ರೆಲಾನೇ ಇಷ್ಟ ಆಗ್ತಾಯಿದೆ ನನಗೆ. ಅದಕ್ಕೆ ಜಾಸ್ತಿ ಅಂಬ್ರೆಲಾ ಡ್ರೆಸ್ನೇ ತೊಗೊಳೋದಕ್ಕೂ ಇಷ್ಟಪಡ್ತೀನಿ, ಹಾಕ್ಕೊಳ್ಳೋದಕ್ಕೂ ಇಷ್ಟ ಆಗುತ್ತೆ. ಹೊರಟೆ ಎಷ್ಟು ಕೆಲಸ ಮಾಡಿದ್ರೂ ಸಾಲಲ್ಲ, ಮನೇಲಿ ಕೆಲಸ ಇದ್ದೇ ಇರುತ್ತೆ. ಮಿರರು ಸಂಜೆ ಒರೆಸ್ಕೊಳ್ಳೋಣ, ಬೆಳಗ್ಗೆ ಒರೆಸ್ಕೊಳ್ಳೋಣ ಅಂದ್ಕೊಂಡು 2-3 ದಿನದಿಂದ ಹೀಗೇ ಟೈಮ್ ಪಾಸ್ ಮಾಡ್ತಿದ್ದೀನಿ. ಅದು ಕ್ಲೀನ್ ಮಾಡಿಕೊಂಡೆ ಎಲ್ಲ ಟೈಮ್ ಆಗಿಬಿಡುತ್ತೆ ಅಂತ ಲಂಚ್ ಬ್ಯಾಗ್ ತೊಗೊಂಡು ಹೊರಟೆ. ಅಲ್ಲೇ ಎಲ್ಲ ತಿಂಡಿ ಎಲ್ಲ ತಿನ್ಕೊಂಡಾಯಿತು. ಈಗ ಕೆಲಸ ಮುಗಿಸ್ಕೊಂಡು ಬಂದರೆ ನೋಡಿ ಇಷ್ಟು ಲಾಟ್ ಪಾತ್ರೆ. ಅದಕ್ಕೆ ಇಡ್ಲಿ ಮಾಡೋದಕ್ಕೆ ಬೇಜಾರಾಗುತ್ತೆ, ಪಾತ್ರೆ ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು. ಅವ್ನು ಕಾಫಿ ಬೇಕು, ಬೆಳಗ್ಗೆನೂ ಕುಡ್ದಿಲ್ಲ ಅಂದ, ಅದಕ್ಕೆ ಕಾಫಿಗೆ ಇಟ್ಟಿದ್ದೀನಿ. ಮೋಡ ನೋಡಿ ಹೇಗಿದೆ ಅಂತಂದ್ಬಿಟ್ಟು. ಇನ್ನೂ 4:15, ಕತ್ಲೆ ಏನೂ ಆಗಿರಲಿಲ್ಲ. ಅವನಿಗೊಂದು ಸ್ವಲ್ಪ ಕಾಫಿ ಕೊಟ್ಟು ನಾನು ಸ್ವಲ್ಪ ಕಾಫಿ ಕುಡಿದು IPLದು ಆ್ಯಕ್ಷನ್ ಬರ್ತಾಯಿತ್ತು, ಅದನ್ನು ನೋಡ್ತಿದ್ದ ಅವನು. ನಾನು ಸ್ವಲ್ಪ ಹೊತ್ತು ಕೂತ್ಕೊಂಡು ನೋಡಿ ದಿನಾನ ಎಂಡ್ ಮಾಡಿದ್ವಿ. ಸಂಜೆ ಊಟಕ್ಕೆ ಸ್ವಲ್ಪ ಇಡ್ಲಿಗೆ ಮಾಡ್ಕೊಂಡು ಸಾಂಬಾರೇ ಇತ್ತು, ಅದಕ್ಕೊಂದು ಕಪ್ ರೈಸ್ ಮಾಡಿಕೊಂಡು ಇಬ್ಬರು ಊಟ ಮಾಡ್ಕೊಂಡ್ವಿ. ಅವನು ಕಾಫಿ ಕುಡಿದು ಜಿಮ್ಗೆ ಹೋದ, ನಾನು ಕಾಫಿ ಕುಡಿದು ಪೂಜೆ ಮಾಡಿ ರೈಸ್ ಮಾಡಿ ಬೇರೆ ಕೆಲಸ ಇತ್ತು ಮುಗಿಸ್ಕೊಂಡೆ. ಹೇಗಿತ್ತು ವಿಡಿಯೋ? ಇಷ್ಟ ಆಯಿತಾ? ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಪ್ಲೀಸ್ ಕಮೆಂಟ್ ಮಾಡಿ ಹೇಗಿತ್ತು ಅಂತ ಅಂದ್ಬಿಟ್ಟು. ಹೊಸಬ್ರು ನನ್ನ ಚಾನಲ್ ನೋಡಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.